ಅವರು ಜಗತ್ತಿನ ಕಲ್ಯಾಣವನ್ನು ಕೇವಲ ಬೌದ್ಧ ಧರ್ಮ ಮಾಡೋದಕ್ಕೆ ಸಾಧ್ಯ ಅಂತ ನಂಬಿಕೊಂಡಿದ್ದರು. ಎಲ್ಲರಿಗೂ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೆಯ ಜನ್ಮದಿನಾಂಕದ ಶುಭಾಶಯಗಳು. ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ ಕುಲಪತಿಗಳಾದ ಡಾಕ್ಟರ್ SM ಜೈಕರ್ ಅವರೇ, ನನ್ನೊಡನೆ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿರುವ ಮಿತ್ರರಾದ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ರವರೇ ಮತ್ತು ವೇದಿಕೆಯಲ್ಲಿ ಅಲಂಕರಿಸಿರುವ ಎಲ್ಲ ಗಣ್ಯಮಾನ್ಯರೇ, ಸಭೆಯಲ್ಲಿ ನೆರೆದಿರುವ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳೇ, ವಿದ್ಯಾರ್ಥಿ ಮಿತ್ರರೇ, ಬಾಬಾ ಸಾಹೇಬರ ಜಯಂತ್ಯುತ್ಸವ ಪ್ರತಿ ವರ್ಷದಂತೆ ಇಂದು ನಡೀತಾ ಇದೆ. ಬೆಂಗಳೂರು ವಿಶ್ವವಿದ್ಯಾಲಯದ ವಿಶೇಷ ಅಂದರೆ ಇಲ್ಲಿಗೆ ಸುಮಾರು 3-4 ಬಾರಿ ಬಂದಿದ್ದೀನಿ ಸರ್ ನಾನು. ಎಲ್ಲ ಕಾರ್ಯಕ್ರಮಗಳು ಅದ್ಧೂರಿಯಿಂದ ನಡೀತವೆ, ಭಾಳ ಶಿಸ್ತಿನಿಂದ ಸಂಭ್ರಮದಿಂದ ನಡೀತವೆ ಅನ್ನೋದು ಭಾಳ ಸಂತೋಷದ ವಿಚಾರ. ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲಿಂದ ಶುರು ಮಾಡಬೇಕು ಅನ್ನೋದೇ ಗೊಂದಲ ಯಾರಿಗಾದರೂ. ಯಾಕೆ ಅಂದರೆ ಅವರು ಒಂದೇ ಒಂದು ವ್ಯಕ್ತಿತ್ವವನ್ನು ಉಳ್ಳವರಾಗಿರಲಿಲ್ಲ. ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿ ಅನೇಕ ಕ್ಷೇತ್ರಗಳನ್ನು ಸ್ಪರ್ಶಿಸಿ ವಿದ್ವತ್ಪೂರ್ಣವಾಗಿ ಅವರು ಗ್ರಂಥಗಳನ್ನು ಬರೆದಂಥವರು. ಅವರು ಆರ್ಥಿಕ ತಜ್ಞರಾಗಿದ್ದರು, ಸಮಾಜ ಸುಧಾರಕರು, ರಾಜಕೀಯ ನಾಯಕರು, ಸಂವಿಧಾನ ಕರ್ತೃ, ಉತ್ತಮ ಸಂಸದೀಯ ಪಟು, ಶಿಕ್ಷಣ ತಜ್ಞ, ಲೇಖಕ, ಪತ್ರಕರ್ತ, ವಾಗ್ಮಿ, ಧಾರ್ಮಿಕ ಮುಖಂಡ, ಒಬ್ಬ ಪ್ರವಾದಿ ಎಲ್ಲವೂ ಆಗಿದ್ದರು. ಅವ್ರ ಬಗ್ಗೆ ಒಂದು ವೇದಿಕೆಯಲ್ಲಿ ಅಥವಾ ಒಂದು ಅರ್ಧ ಗಂಟೆಯಲ್ಲಿ ಯಾರೂ ಸಂಪೂರ್ಣವಾಗಿ ಮಾತಾಡೋದು ಬಹಳ ಕಷ್ಟ. ಹಾಗಾಗಿ ಕೇವಲ ಕೆಲವು ಪರಿಚಯಾತ್ಮಕವಾದ ಮಾತುಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಬಾಬಾ ಸಾಹೇಬ್ರಿಂದ ನಾವು ಬಹಳ ತುಂಬ ಅರ್ಥಪೂರ್ಣವಾಗಿ ತಿಳ್ಕೊಬೇಕಾದ ವಿಚಾರ ಏನು ಅಂದರೆ, ಅವರು ವೈಯಕ್ತಿಕವಾಗಿ ನೈತಿಕತೆಯನ್ನು ಪಾಲಿಸ್ತಾಯಿದ್ರು. ಅವರು ಎಷ್ಟರ ಮಟ್ಟಿಗೆ ಶೀಲಗಳನ್ನು ಪಾಲಿಸ್ತಾಯಿದ್ರು ಅಂದರೆ, ಅವರ ಜೀವನದಲ್ಲಿ ಶೀಲವೇ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದೆ. ಅವರು ಜೀವನ ಪರ್ಯಂತ ಯಾರೂ ಬೆರಳು ತೋರಿಸಿದ ಹಾಗೆ ನಡ್ಕೊಂಡು ಬಂದರು. ಅವ್ರು ಹೇಳ್ತಾರೆ, ನನ್ನ ಆಸಕ್ತಿ ಎರಡೇ, ಒಂದು ಪುಸ್ತಕ, ಇನ್ನೊಂದು ಬಟ್ಟೆ ಅಂತ. ಸೊ ಜೀವನದುದ್ದಕ್ಕೂ ಅವರು ಒಳ್ಳೆಯ ಬಟ್ಟೆಗಳನ್ನು ಧರಿಸ್ತಾ ಇದ್ದರು, ಬಡತನ ಇದ್ದರೂ ಕೂಡ, ಮತ್ತು ಪುಸ್ತಕಗಳನ್ನು ಆರಾಧಿಸ್ತಾ ಇದ್ದರು. ಮತ್ತು ಅವರು ನಮಗೆ ಮೂವರು ಗುರುಗಳು ಅಂತ ಹೇಳ್ಕೊಳ್ತಾರೆ. ಒಬ್ಬರು ಬುದ್ಧ, ಕಬೀರ ಮತ್ತು ಜ್ಯೋತಿಬಾ ಫುಲೆ. ಅವರು ಜಗತ್ತಿನ ಕಲ್ಯಾಣವನ್ನು ಕೇವಲ ಬೌದ್ಧ ಧರ್ಮ ಮಾಡೋದಕ್ಕೆ ಸಾಧ್ಯ ಅಂತ ನಂಬಿಕೊಂಡಿದ್ದರು, ಹಾಗೆ ಬದುಕಿದ್ರು ಕೂಡ ಅದನ್ನು. ಮತ್ತು ಅವರಿಗೆ ನನಗೆ 3 ದೇವತೆಗಳು ಅಂತ ಹೇಳ್ತಾಯಿದ್ರು. ಅವರು ನಾಸ್ತಿಕರೇನೂ ಆಗಿರಲಿಲ್ಲ, ಆದರೆ ನಂಬಿಕೊಂಡಿದ್ರು ಯಾವ ದೇವತೆಗಳು ಅಂತಂದರೆ ವಿದ್ಯೆ, ಸ್ವಾಭಿಮಾನ ಮತ್ತು ಶೀಲ, ಈ 3 ದೇವತೆಗಳನ್ನು ಆರಾಧಿಸ್ತಾ ಇದ್ದರು ಅವರು. ವಿದ್ಯೆ ಇಲ್ಲದಿದ್ದರೆ ಮನುಷ್ಯತ್ವವೇ ಇರೋದಿಲ್ಲ. ನನ್ನ ನಂತರ 20,000 ಪುಸ್ತಕಗಳಿವೆ ಅಂತ ಹೇಳ್ತಾಯಿದ್ರು. ಯಾವ ಬ್ರಾಹ್ಮಣನಲ್ಲಿ ಇದೆ ಅದು ಅಂತ ಕೇಳ್ತಾಯಿದ್ರು. 20,000 ಪುಸ್ತಕಗಳನ್ನು ಶೇಖರಿಸಿದ್ರು. ಆವಾಗ ಹೇಳಿದ ಮಾತಿದು, ನಾನು ದಿನದ 24 ಗಂಟೆ ವಿದ್ಯೆಯನ್ನು ಪೂಜೆ ಮಾಡ್ತೇನೆ ಅಂತ ಇದ್ದರು. ದೇವರನ್ನು ಪೂಜೆ ಮಾಡ್ತಾ ಇರಲಿಲ್ಲ ಅವರು, ವಿದ್ಯೆಯನ್ನು ಪೂಜೆ ಮಾಡ್ತಾಯಿದ್ರು. ಸ್ವಾಭಿಮಾನವಿಲ್ಲದ ಜೀವನ ಬರಡು, ಗುಲಾಮಿತನವನ್ನು ಸೃಷ್ಟಿಸುತ್ತೆ. ಸ್ವತಃ ಪರಮೇಶ್ವರನೂ ಕೂಡ ನನಗಿಂತಲೂ ಕಡಿಮೆ ಎಂದು ಭಾವಿಸುವಷ್ಟು ಆಳವಾದ ಸ್ವಾಭಿಮಾನ ನನ್ನಲ್ಲಿದೆ ಅಂತ ಹೇಳ್ಕೊತಾರೆ ಅವರು. ಅದು ಅಷ್ಟು ಸ್ವಾಭಿಮಾನದ ಪರಮಾವಧಿ ನೋಡಿ ಅದು. ಮತ್ತು 3ನೇ ದೇವತೆ ಶೀಲ. ಶೀಲವನ್ನು ಯಾವ ರೀತಿ ಹೇಳ್ತಾರೆ ಅಂದರೆ ನೋಡಿ, ನಾನು 5 ವರ್ಷಗಳ ಕಾಲ ವಿದೇಶದಲ್ಲಿದ್ದೆ, ಒಂದು ದಿನವೂ ಮದ್ಯ ಮುಟ್ಟಲಿಲ್ಲ.
ಅವ್ರ ಜೀವನ ಪರ್ಯಂತ ಪಾಲಿಸ್ಕೊಂಡು ಬಂದಂಥದ್ದು ಇದು. ಎಷ್ಟು ದೇಶಗಳು ಸುತ್ತಿದ್ದಾರೆ. 5 ವರ್ಷಗಳ ಕಾಲ ವಿದೇಶದಲ್ಲಿದ್ದೆ, ಒಂದು ದಿನವೂ ಮದ್ಯ ಮುಟ್ಟಲಿಲ್ಲ, ಸಿಗರೇಟು ಸೇದಲಿಲ್ಲ, ನನಗೆ ಎಂಥದೇ ವ್ಯಸನಗಳಿಲ್ಲ ಅಂತ ಬರ್ಕೊಳ್ತಾರೆ. ಇದನ್ನು ಹೇಳಬೇಕಾದ್ರೆ ಭಾಳ ಧೈರ್ಯ ಬೇಕು. ಒಬ್ಬ ವ್ಯಕ್ತಿಗೆ ತನ್ನ ಬಗ್ಗೆ ತಾನೇ ಹೀಗೆ ಹೇಳ್ಕೋಬೇಕಾದ್ರೆ ಬಹಳ ಧೈರ್ಯ ಬೇಕು ಮತ್ತು ಆತ್ಮವಿಶ್ವಾಸ ಇರಬೇಕು. ಅಷ್ಟೊಂದು ದೃಢ ವಿಶ್ವಾಸದಿಂದ ಅವರು ಈ ಮಾತುಗಳನ್ನು ಹೇಳಿದ್ದಾರೆ. ಮತ್ತು ಅವರು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಏನಂದರೆ, ಬಾಬಾ ಸಾಹೇಬರ ಇಡೀ ಜೀವನದ ಒಂದು ಕೈಂಕರ್ಯ ಏನಿತ್ತು ಅವ್ರದ್ದು ಅಂದರೆ ಜಾತಿ ವಿನಾಶ. ಬಹಳ ಮುಖ್ಯವಾಗಿ ಅವರು ಮಾಡಿದ ಕೆಲಸ, ಅವರು ಮಾಡಿದ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಜಾತಿ ವಿನಾಶದ ಅಂಶ ಇದ್ದೇ ಇರ್ತಾಯಿತ್ತು. ಆದರೆ ಅದು ಆಗಿದೆಯಾ ಅಂತಂದರೆ ತುಂಬ ನಿರಾಶೆ ಆಗತ್ತೆ. ಬಂದ ಎಲ್ಲ ಸರ್ಕಾರಗಳು ಕೂಡ ಜಾತಿ ವಿನಾಶದ ಬಗ್ಗೆ ಯಾರೂ ಯೋಚನೆ ಮಾಡಿಲ್ಲ. ಜಾತಿ ಇದೆ, ಅದರ ಪಾಡಿಗೆ ಅದಿರುತ್ತೆ ಅಂತ ಹೇಳ್ಕೊಂಡು ಮುಂದುವರಿತಾ ಇದ್ದಾರೆ. ಸಂವಿಧಾನ ಕೊಟ್ಟಿದ್ದಾರೆ, ಸಂವಿಧಾನ ಜಾತ್ಯತೀತವಾಗಿದೆ. ಆದರೆ ಅದರ ಜಾತಿಯ ಎಲ್ಲ ಕ್ರೌರ್ಯಗಳು ದಿನನಿತ್ಯ ನಡೀತಾ ಇವೆ. ಕಳೆದ 75 ವರ್ಷಗಳಿಂದ ಮೇಲ್ಪಟ್ಟು ಕೂಡ ನಡೀತಾನೇ ಇದೆ. ಆದರೆ ಆಳುವ ಸರ್ಕಾರಗಳು ಇದು ಯಾವುದ್ರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೋತಾ ಇಲ್ಲ. ನಡ್ಕೊಂಡು ಹೋಗಲಿ. ಅಸ್ಪೃಶ್ಯತೆ ಢಾಳಾಗಿ ಆಚರಿಸ್ತಾ ಇದ್ದಾರೆ, ಅದರಿಂದ ಎಷ್ಟೊಂದು ಕ್ರೌರ್ಯ ನಡೀತಾ ಇದೆ. ಆದರೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಡೀತಾ ಇದೆ, ಜೀವನ ಅಂತೂ ನಡೀತಾ ಇದೆ. ಬಾಬಾ ಸಾಹೇಬ್ರ ಕನಸು ಹಾಗೇ ಇದೆ. ಅವರನ್ನು ನಾವು ಇಷ್ಟೊಂದು ವಿಜೃಂಭಣೆಯಿಂದ ಸ್ಮರಿಸ್ಕೋತೀವಿ, ಇಷ್ಟೊಂದು ಸಂಭ್ರಮಿಸ್ತೀವಿ ನಾವು. ಆದರೆ ಅವರ ತತ್ವಗಳನ್ನ 1, 2, 3 ಪಾಲಿಸ್ತಿದ್ದೀವ ಅನ್ನೋದು ನಿಜವಾಗ್ಲೂ ಬಹಳ ನೋವಿನ ಸಂಗತಿ ಅಂತ ಹೇಳಬೇಕಾಗತ್ತೆ. ನಾವು ಪಾಲಿಸ್ತಾ ಇಲ್ಲ ಅಂತ. ಜಾತಿಯ ಕ್ರೌರ್ಯವನ್ನು ಒಂದು ಉದಾಹರಣೆಯನ್ನು ಕೊಡಬೇಕು ಅಂದರೆ, ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಘಟನೆ ಆ ಕ್ರೌರ್ಯದ ಪರಮಾವಧಿ ಅಂತ ಹೇಳ್ತೀನಿ ನಾನು. ಒಬ್ಬ ತಂದೆ ತನ್ನ ಸ್ವಂತ ಮಗಳು, ಅದು ಗರ್ಭಿಣಿಯಾದ ಮಗಳನ್ನು ಕೊಲೆ ಮಾಡೋದಿದೆಯಲ್ಲ, ಅದಕ್ಕಿಂತ ಬರ್ಬರವಾದ ಕೃತ್ಯ ಎಲ್ಲಾದರೂ ಇದೆಯಾ? ಆದ್ರೂ ಕಾನೂನು ಕೈಗೆ ಬಿಟ್ಬಿಟ್ಟು ತಮ್ಮ ಪಾಡಿಗೆ ತಾವು ರಾಜಕಾರಣಿಗಳಾಗಲಿ ಎಲ್ಲರೂ ನಾವು ಇದ್ದೀವಿ, ಸಂತೋಷವಾಗಿದ್ದೀವಿ. ಇದನ್ನು ಇದು ಒಂದು ದೊಡ್ಡ ಕಳಂಕ, ಈ ದೇಶಕ್ಕೆ ಕಳಂಕ. ಅದು ಹೊರ ದೇಶಗಳಲ್ಲಿ ಯಾರೂ ಕೂಡ ಈ ಮಾದರಿಯ ಜೀವನ ಶೈಲಿಯನ್ನು ಮೆಚ್ಚೋದಿಲ್ಲ. ಇಂಥ ಮೇಲು ಕೀಳಿನ ಭೇದ ಭಾವ ಇದೆ ಈ ದೇಶದಲ್ಲಿ, ಈ ಸಾಂಸ್ಕೃತಿಕ ಜೀವನದಲ್ಲಿ, ಈ ಸಾಮಾಜಿಕ ಜೀವನದಲ್ಲಿ ಇಷ್ಟೊಂದು ಕ್ರೌರ್ಯ ಇದೆ ಅಂತ ಜನಕ್ಕೆ ಎಲ್ಲರೂ ಗೊತ್ತಾದರೂ ಅದು ಯಾರೂ ಮೆಚ್ಚುವಂಥ ವಿಷಯವಲ್ಲ. ಆದರೆ ಅದನ್ನು ಹೋಗಲಾಡಿಸುವ ಕೆಲಸಗಳನ್ನು ಯಾವ ಸರ್ಕಾರವೂ ಮಾಡ್ತಾ ಇಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ ಈಗ. ಹಾಗಾಗಿ ಪ್ರಜಾಪ್ರಭುತ್ವ ನಮ್ಮಲ್ಲಿ ಇದೆಯೋ ಇಲ್ವೋ ಅನ್ನೋದು ಅಷ್ಟು ಶಿಥಿಲವಾಗಿದೆ ಈಗ. ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ. ಅಧಿಕಾರದ ಲೋಭದಿಂದ ಪ್ರಜಾಪ್ರಭುತ್ವದ ಮೌಲ್ಯಗಳೆಲ್ಲ ಶಿಥಿಲವಾಗಿವೆ ಈಗ. ಸೊ ಈ ಕಡೆ ತೋರಿಸ್ದಂಗೂ ಇರಬೇಕು, ಈ ಕಡೆ ಪಾಲಿಸಿದ ಹಾಗೇನೂ ಇರಬೇಕು. ಆ ರೀತಿಯ ಒಂದು ಪ್ರಜಾಪ್ರಭುತ್ವವನ್ನು ನಮ್ಮ ದೇಶ ಪಾಲಿಸ್ಕೊಂಡು ಬರ್ತಾ ಇದೆ. ಜಾತಿಯ ಕ್ರೌರ್ಯಕ್ಕೆ ಇನ್ನೊಂದು ಉದಾಹರಣೆ ನಮ್ಮ ಕಾಲದಲ್ಲಿ ನಾವು ನೋಡ್ತಾ ಇರೋದು, ಪುರಿಯ ಜಗನ್ನಾಥ ದೇವಾಲಯಕ್ಕೆ ಅಂದಿನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಹೋಗಿದ್ದಾಗಲೂ ಬಾಗಿಲಲ್ಲಿ ತಡೆದ್ರು ಅವ್ರಿಗೆ. ನೋಡಿ, ಅವರು ದೇಶದ ಮೊದಲ ಪ್ರಜೆ, ಅವರನ್ನು ತಡೆದ್ರು. ಅದು ಎಲ್ಲೂ ಸುದ್ದಿನೇ ಆಗಲಿಲ್ಲ. ಅಲ್ಲಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಡಿಸ್ಕಸ್ ಆಗಿ ಮುಗಿದೋಯ್ತು. ಕೊನೆಗೆ ಮೊನ್ನೆ ನಮ್ಮ ಇವತ್ತಿನ ರಾಷ್ಟ್ರಪತಿಯವರು ಕೂಡ ಹೋದರು ಅಲ್ಲಿಗೆ, ಅವರನ್ನು ಒಳಗೆ ಬಿಡಲಿಲ್ಲ. ಇದು ನೋಡಿ, ಇದೊಂದು ಅಲಿಖಿತ ಸಂವಿಧಾನ ನಮ್ಮ ದೇಶದಲ್ಲಿ ನಡೀತಾ ಇರೋದು. ಸಂವಿಧಾನ ಒಂದು ಕಡೆ, ಸಂವಿಧಾನದ ಅವರು ಹೆಡ್ ಆಫ್ ಸ್ಟೇಟ್, ಅಂಥವ್ರನ್ನೇ ದೇವಸ್ಥಾನದಿಂದ ಹೊರಗಡೆ ಬಿಟ್ಟಿದ್ದಾರೆ ಅಂತಂದರೆ ಸಂವಿಧಾನ ಜಾರಿಯಲ್ಲಿ ಇದೆಯಾ ಇಲ್ವಾ? ಒಬ್ಬರಿಗಾಯಿತು ಅದು ಅವಮಾನ ಅಂತ ನಾವು ತಿಳ್ಕೊಬೋದು, ಅಥವಾ ಹೇಗೋ ಮರಿಬೋದು. ಆದರೆ ಇನ್ನೊಂದು ಸಲ ಇನ್ನೊಬ್ಬರು ದೇಶದ ನಂಬರ್ 1 ಪ್ರಜೆ ಹೋದಾಗಲೂ ಹಾಗೆ ಮಾಡಿದ್ರೆ, ಆದರೆ ಇದರ ಅರ್ಥ ಏನು? ಅದೇ ಒಂದು ಅಲಿಖಿತ ಸಂವಿಧಾನ ಅಂತ ತಾನೇ. ಇಷ್ಟೊಂದು ಅನ್ಯಾಯಗಳು ನಡೀತಾ ಇದೆ ಅಂದರೆ ನಾವು ಸಹಿಸ್ಕೊಂಡಿರಬೇಕಾ?
ಬರೀ ನಾವು ಜೈ ಭೀಮ್ ಘೋಷಣೆ ಕೂಗ್ಕೊಂಡು ಈ ರೀತಿ ಹಬ್ಬಗಳನ್ನು ಆಚರಿಸ್ಕೊಂಡಿದ್ದರೆ ಸಾಕ ಅಂತ ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಇನ್ನು ಅತ್ಯಾಚಾರಗಳು ನಡೀತಾ ಇರೋದಂತೂ ದಲಿತ ಹೆಣ್ಣು ಮಕ್ಕಳ ಮೇಲೆ ಹೇಳೋದೇ ಬೇಡ. ಪ್ರತಿದಿನ ಪತ್ರಿಕೆಗಳನ್ನು ನೋಡಿದ್ರೆ ಸಾಕು, ಅದೇ ವಿಜೃಂಭಿಸುತ್ತಾ ಇರುತ್ತೆ. ಅದಕ್ಕೆ ಕೊನೆಯೇ ಇಲ್ಲ ಅಂತ ಅನಿಸುತ್ತೆ ಹೇಳಕ್ಕೆ ಹೋದರೆ. ಆದ್ದರಿಂದ ಬಾಬಾ ಸಾಹೇಬ್ರ ಒಂದು ಬಹಳ ಮುಖ್ಯವಾದ ಭಾಷಣದ ಕಡೆ ತಮ್ಮ ಗಮನವನ್ನು ಸೆಳೆದು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಅದು 1949 ನವೆಂಬರ್ 25 ಮಾಡಿದ ಭಾಷಣ, ಸಂವಿಧಾನ ಸಭೆಯಲ್ಲಿ ಮಾಡಿದ ಭಾಷಣ ಅದು. ಅದನ್ನು ಅಲ್ಲಿ ಮುಖ್ಯವಾಗಿ 3 ಎಚ್ಚರಿಕೆಗಳನ್ನು ಕೊಡ್ತಾರೆ ಅವರು. 3 ಎಚ್ಚರಿಕೆಗಳನ್ನು ಕೊಡ್ತಾರೆ. ಯಾವುದು ಅಂದರೆ, ಒಂದನೇದು, ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಗುರಿ ಸಾಧನೆಗೆ ಸಂವಿಧಾನಾತ್ಮಕ ಮಾರ್ಗವನ್ನೇ ಅನುಸರಿಸಬೇಕೇ ಹೊರತು ಅನ್ಯ ಮಾರ್ಗವನ್ನು ಹಿಡಿಯಬಾರದು. ಅಂದರೆ ಅಸಹಕಾರ ಮಾಡೋದು, ಸಾರ್ವಜನಿಕ ಅವಿಧೇಯತೆ, ಸತ್ಯಾಗ್ರಹ ಮಾಡೋದು, ಈ ರೀತಿಯ ಕೆಲಸಗಳನ್ನು ಮಾಡಬಾರ್ದು. ಸಂವಿಧಾನದ ಮೂಲಕವೇ ನಾವು ಪರಿಹಾರವನ್ನು ಪಡ್ಕೋಬೇಕು ಅಂತ ಹೇಳ್ತಾರೆ. ಅದನ್ನು ಮಾಡ್ತಾ ಇದ್ದೀವ ನಾವು? ಇಲ್ಲ. ಎರಡನೇದು ಬಹಳ ಮುಖ್ಯ. ಇದು, ತಮ್ಮ ಸ್ವಾತಂತ್ರ್ಯವನ್ನು ಯಾವುದೇ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಪದತಲದಲ್ಲಿ ಇಡಬಾರದು. ಆತ ಸಂಸ್ಥೆಗಳನ್ನು ಉರುಳಿಸುವ ಪ್ರಯತ್ನ ಮಾಡಬಹುದು. ಕೃತಜ್ಞತೆ ತೋರಿಸುವುದಕ್ಕೂ ಒಂದು ಮಿತಿ ಇರಬೇಕು. ರಾಜಕೀಯದಲ್ಲಿ ವ್ಯಕ್ತಿ ಪೂಜೆ ಸಲ್ಲದು, ಅದು ಸರ್ವಾಧಿಕಾರಕ್ಕೆ ಎಡೆಮಾಡಿಕೊಡುತ್ತದೆ. ನೋಡಿ ಎಷ್ಟು ಪ್ರಿಸೈಸಾಗಿ ಹೇಳಿದ್ದಾರೆ ಅಂದರೆ ಅವರು. ಇವತ್ತೇನು ನಡೀತಾ ಇದೆ ಅದು ಕಣ್ಣು ಮುಂದೆ ಇದೆ. ಈ ಎರಡನೆಯ ವಾರ್ನಿಂಗು, ಇದು ಬಹಳ ಪ್ರಮುಖವಾದ ವಿಷಯಗಳು. 3 ವಾರ್ನಿಂಗ್ಸ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಅಂತ ಹೇಳೋದು. ಅದರಲ್ಲಿ ಎಲ್ಲ ಯಾರೇ ಒಬ್ಬರನ್ನು ವ್ಯಕ್ತಿ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ? ತಮ್ಮ ಸ್ವಾತಂತ್ರ್ಯವನ್ನು ಯಾವುದೇ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಪದತಲದಲ್ಲಿ ಇಡಬಾರದು. ಯಾಕೆ ಅಂದರೆ, ಆತ ಸಂಸ್ಥೆಗಳನ್ನು ಉರುಳಿಸುವ ಪ್ರಯತ್ನ ಮಾಡಬಹುದು. ನಡೀತಾ ಇದೆ ಅಲ್ವಾ ಅದು ಇವತ್ತು. ಕೃತಜ್ಞತೆ ತೋರಿಸುವುದಕ್ಕೂ ಒಂದು ಮಿತಿ ಇರಬೇಕು ಅಂತಾರೆ. ರಾಜಕೀಯದಲ್ಲಿ ವ್ಯಕ್ತಿ ಪೂಜೆ ಸಲ್ಲದು, ಅದು ಸರ್ವಾಧಿಕಾರಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇವತ್ತು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಮತ್ತು ಕೊನೆಯದಾಗಿ, ಬಹಳ ಮುಖ್ಯವಾಗಿ, ನಮ್ಮ ರಾಜಕೀಯ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ, ರಾಜಕೀಯ ಪ್ರಜಾಪ್ರಭುತ್ವ ಬಂದಿದೆ ನಮಗೆ, ಅದು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವೂ ಆಗಬೇಕು ಅಂತ ಹೇಳ್ತಾರೆ. ಈಗ ನಮ್ಗೆ ಸಿಕ್ಕಿರೋದು, ನಾವೆಲ್ಲ ಅನುಭವಿಸ್ತಿರೋದು, ಎಲೆಕ್ಷನ್ಗಳು ಮಾಡಿಕೊಂಡು ರಾಜಕೀಯ ಪ್ರಜಾಪ್ರಭುತ್ವ ಸಂವಿಧಾನದ ಪ್ರಕಾರ ಮಾಡ್ತಾರೆ. ಅದರಲ್ಲೂ ಗೋಲ್ಮಾಲ್ಗಳು ನಡೀತಾ ಇವೆ, ಅದು ಬೇರೆ ವಿಚಾರ. ಅಂತೂ ಸಂವಿಧಾನದ ಪ್ರಕಾರ ಚುನಾವಣಾ ಅಂತೂ ಮಾಡ್ತಾರೆ. ಆದರೆ ಅಷ್ಟೇ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕರೆ ಸಾಕ? ಒಬ್ಬ ವ್ಯಕ್ತಿ, ಒಂದು ಮೌಲ್ಯ, ಒಂದು ಓಟು, ಇಷ್ಟು ಸಿಕ್ಕಿದೆ ನಮಗೆ, ಅದು ರಾಜಕೀಯ ಪ್ರಜಾಪ್ರಭುತ್ವ ಆಯಿತು. ಆದರೆ ಸಾಮಾಜಿಕ ಪ್ರಜಾಪ್ರಭುತ್ವ ಅಂದರೆ ಏನು ಅಂತ ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು. ಈ ಸಾಮಾಜಿಕ ಪ್ರಜಾಪ್ರಭುತ್ವ ಅಂದರೆ ಏನು ಅಂತ. ಅದು ಸಮಾನತೆ, ಅದು ಭ್ರಾತೃತ್ವ, ಸ್ವಾತಂತ್ರ್ಯ, ಈ 3 ವಿಷಯಗಳನ್ನು ಭಾಳ ಚೆನ್ನಾಗಿ ಡಿಸ್ಕಸ್ ಮಾಡ್ತಾರೆ. ಈ 3 ಬೇರೆ ಬೇರೆ ಅಲ್ಲ, ಒಂದಕ್ಕೊಂದು ಹೆಣೆದುಕೊಂಡಿರೋವಂಥವು. ಸ್ವಾತಂತ್ರ್ಯ ಇಲ್ಲದೆ ಸಮಾನತೆ ಇಲ್ಲ, ಸಮಾನತೆ ಇಲ್ಲದೆ ಭ್ರಾತೃತ್ವ ಇಲ್ಲ ಅಂತ. ಈ ಜಾತಿಗ್ರಸ್ತ ಸಮಾಜದಲ್ಲಿ ಇವನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕುಂಟ? ನಿರೀಕ್ಷೆ ಮಾಡ್ಬೋದಾ ನಾವು? ಇಲ್ಲ ಅಲ್ವಾ? ಏನೂ ಮಾಡೋಕ್ಕಾಗಲ್ಲ. ಅದು ಇಲ್ಲದೆ, ಭ್ರಾತೃತ್ವ ಇಲ್ಲದೆ ಇರುವ ದೇಶ ಪ್ರಪಂಚದಲ್ಲಿ ಯಾವುದಾದ್ರೂ ಇದ್ದರೆ, ಅಂದರೆ ಸಹೋದರತೆ ಇಲ್ಲದೆ ಇರುವ ದೇಶ ಈ ಪ್ರಪಂಚದಲ್ಲಿ ಯಾವುದಾದ್ರೂ ಇದ್ದರೆ ಅದು ಭಾರತ ಮಾತ್ರ. ಯಾಕೆಂದರೆ ಕೊಡುಕೊಳ್ಳುವುದು, ಒಟ್ಟಿಗೆ ಉಣ್ಣುವುದು ಇಲ್ಲದೇ ಇರೋದು ಅದು ಭಾರತದಲ್ಲಿ ಮಾತ್ರ. ಬೇರೆ ಯಾವುದೇ ಸಮಾಜದಲ್ಲೇ ಇದಿಲ್ಲ. ಮುಟ್ಟಿಸ್ಕೊಳ್ಳದೇ ಇರೋವಂಥದ್ದು ಯಾವುದೇ ಬೇರೆ ಸಮಾಜ ಇಲ್ಲ. ಭಾರತದ ಸಮಾಜದಲ್ಲಿ ಮಾತ್ರ ಇನ್ನೂ ಇದೆ, ಅದು ಇನ್ನೂ ಇದೆ. ಇವತ್ತು ಬೆಂಗಳೂರಿನಲ್ಲಿ ಬಾಡಿಗೆ ಮನೆಗೆ ದಲಿತರಿಗೆ ಯಾರಿಗೂ ಕೊಡಲ್ಲ, ಭಾಳ ಕಷ್ಟ ಕೊಡೋದು. ಪ್ರಗತಿಪರರು ಇದ್ದೇ ಇರ್ತಾರೆ ಎಲ್ಲ ಕಡೆ, ಆದರೆ ಇವತ್ತು ಕೂಡ ಬಾಡಿಗೆ ಮನೆ ಸಿಗೋದು ಭಾಳ ಕಷ್ಟ ಅಂತ ನಮ್ಮ ಗೆಳೆಯರೆಲ್ಲ ಹೇಳ್ತಾರೆ. ಸೊ ಈ ರೀತಿಯ ಪರಿಸ್ಥಿತಿ ಇನ್ನೂ ಇದೆ. ನಮಗೆ ಸ್ವಾತಂತ್ರ್ಯ ಬಂದಿದೆಯಾ?
ಪ್ರಜಾಪ್ರಭುತ್ವ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ನಾವೇ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಇವತ್ತು ಬಾಬಾ ಸಾಹೇಬರು ಜನ್ಮದಿನ, ಇವತ್ತು ನಾವೆಲ್ಲ ಇದನ್ನು ಚರ್ಚೆ ಮಾಡೋದಕ್ಕೆ ಭಾಳ ಒಳ್ಳೆಯ ದಿನ ಇದು. ಆದರೆ ಆಚರಣೆಗೆ ಬರುತ್ತಾ? ಅದಷ್ಟೇ, ನಾವು ಮಾತಾಡ್ತೀವಿ, ನಿಲ್ಲಿಸ್ತೀವಿ, ಹಾಗೆ ಬಿಟ್ಬಿಡ್ತೀವಿ. ಈಗ ಅದಕ್ಕೆ ಹೇಳ್ತಾರೆ ಅವರು, ನಾವು ವೈರುಧ್ಯದ ಜೀವನಕ್ಕೆ ಕಾಲಿಡ್ತಾ ಇದ್ದೇವೆ ಇವತ್ತು. ರಾಜಕೀಯದಲ್ಲಿ ನಮಗೆ ಸಮಾನತೆ ಇದೆ, ಅಂದರೆ ಒನ್ ಮ್ಯಾನ್ ಒನ್ ವ್ಯಾಲ್ಯೂ ಒನ್ ವೋಟ್ ಅಂತ ಹೇಳಿದ್ರಲ್ಲ. ಆದರೆ ಸಾಮಾಜಿಕ ಮತ್ತು ಆರ್ಥಿಕ ಜೀವನದಲ್ಲಿ ಅಸಮಾನತೆ ಇದೆ. ಇದು ಎಲ್ಲಿವರೆಗೆ ಮುಂದುವರಿಬೇಕು? ಹೀಗೆ ಮುಂದುವರೆದರೆ ಅಸಮಾನತೆಯಿಂದ ನೊಂದವರೇ ರಾಜಕೀಯ ಪ್ರಜಾಪ್ರಭುತ್ವವನ್ನು ಸ್ಫೋಟಗೊಳಿಸುತ್ತಾರೆ ಅಂತ ವಾರ್ನ್ ಮಾಡಿದ್ದಾರೆ. ಅಂದರೆ ಆ ಸ್ಥಿತಿ ಬರಲಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಯಾಕೆಂದರೆ ಸ್ಫೋಟಗೊಳಿಸುವ ಆ ಕಿಚ್ಚನ್ನು, ಶೋಷಿತರಲ್ಲಿರುವ ಆ ಕಿಚ್ಚನ್ನು ಆ ಜಾತಿ ವ್ಯವಸ್ಥೆಯೇ ಸಮನಾಗಿಸಿಬಿಟ್ಟಿರುತ್ತೆ. ಅದೇ ಮದ್ದು ಅದಕ್ಕೆ. ಜಾತಿ ವ್ಯವಸ್ಥೆಯೇ ಆ ಕಿಚ್ಚನ್ನೆಲ್ಲ ಆರಿಸ್ಬಿಟ್ಟಿರುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಸ್ಫೋಟಗೊಳಿಸುವುದು ಬಾಬಾ ಸಾಹೇಬ್ ಹೇಳಿರೋದು ಭಾಳ ಕಷ್ಟ ಅಂತ ಅನಿಸುತ್ತೆ. ಆಮೇಲೆ ಅವರ ಒಂದು ಮಾತಿದೆ, ಬಹಳ ಚೆನ್ನಾಗಿರುವ ಒಂದು ಮಾತನ್ನು ಓದಿ, ಗ್ರೇಟ್ ಡೆಲ್ಯೂಷನ್ ಅಂತ ಒಂದು ಮಾಡ್ತಾರೆ. ಅದನ್ನು ಓದಿ ಹೇಳ್ತೀನಿ ನಿಮಗೆ, ಎಲ್ಲರೂ ವಿದ್ಯಾರ್ಥಿಗಳಿರೋದ್ರಿಂದ. ದ ಕ್ಯಾಟ್ಸ್ ಆರ್ ಆ್ಯಂಟಿ ನ್ಯಾಷನಲ್. ನೋಡಿ, ನಾವು ಯಾವುದು ಆ್ಯಂಟಿ ನ್ಯಾಷನಲ್ ಅನ್ನೋ ಇದೆಯಾ ಅಂತ ಹೇಳ್ತಾರಲ್ಲ, ಅದನ್ನೇ ನಾವು ಈಗ ಹೆಚ್ಚು ಫಾಲೋ ಮಾಡ್ತಾ ಇರೋದು. ದ ಕ್ಯಾಟ್ಸ್ ಆರ್ ಆ್ಯಂಟಿ ನ್ಯಾಷನಲ್ ಇನ್ ದ ಫಸ್ಟ್ ಪ್ಲೇಸ್ because they bring about separation in social life. They are anti-national also because they generate jealousy and antipathy between caste and caste. ಇದನ್ನು ಜಾತಿ ವಿನಾಶದಲ್ಲಿ ಇದೆಲ್ಲನೂ ತಿಳಿಸಿ ಹೇಳ್ತಾರೆ ಅವರು, ಭಾಳ ಚೆನ್ನಾಗಿದೆ ಅದೊಂದು. ನಾವೆಲ್ಲರೂ ಐ ಥಿಂಕ್ ಯಾರಾದರೂ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಈ ಜಾತಿ ವಿನಾಶ ಒಂದು ಪಠ್ಯವಾಗಬೇಕು ಸರ್. ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಪಠ್ಯವಾಗಬೇಕು ಇದು. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು, ಅವನು ಬ್ರಾಹ್ಮಣನಾಗಲಿ ಶೋಷಿತನಾಗಲಿ, ಜಾತಿ ಅಂದರೆ ಏನು ಅಂತ ತಿಳ್ಕೊಬೇಕಂದ್ರೆ ಈ ಜಾತಿ ವಿನಾಶ ಪುಸ್ತಕವನ್ನು ಓದಿದ ಮೇಲೆ ಅವನು ಎಷ್ಟೇ ಕಡು ಜಾತಿವಾದಿ ಆದರೂ ಅವನು ಸ್ವಲ್ಪ ಮೈಲ್ಡ್ ಆಗಿಬಿಡ್ತಾನೆ. ಇದು ತಪ್ಪು ಅಂತ ಅನಿಸುತ್ತೆ. ಆದರೆ ಅದರ ಎಲ್ಲೂ ಪಠ್ಯಗಳೇ ಇಲ್ಲ. ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರು ಅನ್ನೋದೇ ಪಠ್ಯ ನಮಗೆ ಜಾಸ್ತಿ ಓದಿಸೋದು ಮಕ್ಕಳಿಗೆ. ಅದರ ಜಾತಿಯ ಕ್ರೌರ್ಯಗಳ ಬಗ್ಗೆ ಹೇಳೋದು ಯಾವುದೂ ಇಲ್ಲ. ಮತ್ತು ಮುಂದಕ್ಕೆ ಹೇಳ್ತಾರೆ, ಬಟ್ ವಿ ಮಸ್ಟ್ ಓವರ್ಕಮ್ ಆಲ್ ದೀಸ್ ಡಿಫಿಕಲ್ಟೀಸ್ ಇಫ್ ವಿ ವಿಶ್ ಟು ಬಿಕಮ್ ಎ ನೇಷನ್ ಇನ್ ರಿಯಾಲಿಟಿ. ಫಾರ್ ಫ್ರೆಟರ್ನಿಟಿ ಕ್ಯಾನ್ ಬಿ ಎ ಫ್ಯಾಕ್ಟ್ ಓನ್ಲಿ ವೆನ್ ದೇರ್ ಈಸ್ ಎ ನೇಷನ್. ವಿತೌಟ್ ಫ್ರೆಟರ್ನಿಟಿ, ಈಕ್ವಾಲಿಟಿ ಆ್ಯಂಡ್ ಲಿಬರ್ಟಿ, ದೇರ್ ವಿಲ್ ಬಿ ನೋ ಡೀಪರ್ ದ್ಯಾನ್ ಕೋಟ್ಸ್ ಆಫ್ ಪೇಂಟ್ ಅಂತ. ಈ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇಲ್ಲದೇ ಇರೋದು ರಾಷ್ಟ್ರವೇ ಇಲ್ಲ ಅಂತ ಬಾಬಾ ಸಾಹೇಬರ ಅನಿಸಿಕೆ. ಅವರು ಎಷ್ಟೇ ಬರೆದು 22 ವಾಲ್ಯೂಮ್ಗಳಲ್ಲಿ ಬರೆದು ಹೋಗಿದ್ದರೂ ಕೂಡ ನಾವು ಅದನ್ನು ಅಕಾಡೆಮಿಕ್ ಮಟ್ಟದಲ್ಲೇ ಉಳಿಸ್ಬಿಟ್ಟು ನಾವು ಯಾರೂ ಅದನ್ನು ಜೀರ್ಣ ಮಾಡಿಕೊಳ್ಳದೆ ಜೀವನವನ್ನು ಬಹಳ ನರಕವಾಗಿಸಿದ್ದೀವಿ. ಈಗ ಆರ್ಥಿಕವಾಗಿ ಒಂದಷ್ಟು ಸಬಲರಾಗಿದ್ದರೂ ಬಹಳ ಜನ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಹಿಂದುಳಿದಿರೋದಕ್ಕೆ ಈ ದೇಶ, ಈ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆಯ ಕಾರಣ. ಅದು ಒಂದಲ್ಲ ಒಂದು ದಿನ ಹೋಗಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ.